ಮೇಕೆದಾಟು ಯೋಜನೆಗೆ ತಮಿಳುನಾಡು ತಗಾದೆ ತೀವ್ರಗೊಂಡಿದೆ. ಮೋದಿ ಭೇಟಿಗೆ ಟಿವಿಕೆ ಜೊತೆ ಹೋಗಲು ಡಿಎಂಕೆ ಸಿದ್ಧವಾಗಿದೆ. ಬದ್ಧ ವೈರಿ ಟಿವಿಕೆ ಜೊತೆಗೆ ದೆಹಲಿಯಲ್ಲಿ ಪ್ರಧಾನಿ ಮೋದಿಯವರ ಭೇಟಿಗೆ ಸಜ್ಜು. ಮೋದಿಯವರನ್ನ ಭೇಟಿ ಮಾಡೋದಕ್ಕೆ ನಾವು ಬರ್ತೇವೆ ಅಂತ ಡಿಎಂಕೆ ಹೇಳಿದೆ. ಮೋದಿ ಭೇಟಿಗೆ ಅವಕಾಶವನ್ನ ಕೇಳಿ ಅಂತ ವಿಜಯ್ ಅವರಿಗೆ ಸಲಹೆಯನ್ನ ಡಿಎಂಕೆ ಕೊಟ್ಟಿದೆ. ಉದಯನಿಧಿ ಸ್ಟಾಲಿನ್ ಅವರು ಸಿಎಂ ವಿಜಯ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರನ್ನೇ ನಾವು ಭೇಟಿಯಾಗಿ ಚರ್ಚೆಯನ್ನ ಮಾಡೋಣ. ಮುಖತಃ ಈ ಸಮಸ್ಯೆಯ ಬಗ್ಗೆ ಮತ್ತು ಪರಿಹಾರದ ಬಗ್ಗೆ, ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ, ಮುಂದೆ ಇರುವಂತಹ ಆಪ್ಷನ್ಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ನೀವು ಮೋದಿಯವರನ್ನ ಭೇಟಿಯಾಗೋದಕ್ಕೆ ಸಮಯವನ್ನ ಕೇಳಿ, ನಾವು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಡಿಎಂಕೆ ಉದಯನಿಧಿ ಸ್ಟಾಲಿನ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಮತ್ತಷ್ಟು ತೀವ್ರ ಸ್ವರೂಪವಾದ ಚರ್ಚೆಗಳು, ವಾಗ್ವಾದಗಳು ನಡೀತಾ ಇದೆ. ಸಿಎಂ ವಿಜಯ್ ಅವರು ಈ ಹಿಂದೆ, ಅಂದರೆ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ನಂತರದಲ್ಲೂ ಕೂಡ ಮೋದಿಯವರ ಮಧ್ಯಪ್ರವೇಶಕ್ಕೆ ಅವರು ಒಲವು ತೋರಿಸಿದ್ರು ಈ ವಿಚಾರದಲ್ಲಿ. ಹಾಗೆಯೇ ಸುಪ್ರೀಂ ಕೋರ್ಟ್ನ ವಿಷಯಗಳನ್ನು ಕೂಡ ಪ್ರಸ್ತಾಪಿಸಿದ್ರು. ಇದೀಗ ರಾಜ್ಯಪಾಲರ ಮೂಲಕ ತಮಿಳುನಾಡು ಸರ್ಕಾರ ಮೇಕೆದಾಟು ಯೋಜನೆಯನ್ನು ಪ್ರಸ್ತಾಪಿಸ್ತಾ ಇದೆ.